ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ನನ್ನ ತಲೆ ಕಟ್ಟಿಲ್ಲ, ಬೇಜಾರು ಮಾಡ್ಕೋಬೇಡಿ. ಮತ್ತು ನಮ್ಮಮ್ಮಂಗೆ ತಿನ್ನೋಕ್ಕೇನಾದರೂ ಬೇಕಂತೆ ಆಯಿತಾ, ಅದಕ್ಕೆ ಚಾಟ್ ಜಿಪಿಟಿನ ಕೇಳಿದ್ದೀನಿ ಬೇಬಿ ಕಾರ್ನಲ್ಲಿ ಏನೇನು ಮಾಡ್ಬೋದು ಅಂತ. ಚಾಟ್ ಜಿಪಿಟಿ ಪಕೋಡ, ಮಂಚೂರಿ, ಪಲಾವು, ಕರಿ, ಗ್ರೇವಿ ಏನೇನೇನೇನೋ ಹೇಳಿತೆ. ವಿರಾಜ್ ಬಾಯ್ಲಿ ನೋಡಿ, ಎಂಥ ಮಗ ಹೊಲ್ದೊಳಗೂ ಬರಿತಾವನಿ. ಅದಕ್ಕೆ ನಾವು ಆ ಕಾರ್ನ ಕಿತ್ಕೊಳ್ಳೋಕ್ಕೆ ಶಬ್ಬೆ ಹೊಲ್ದೊಳಿಗೆ ಬಂದಿದ್ದೀವಿ. ಇದರಿಂದ ಮಾಡೋದಕ್ಕೆ ಸಾಧ್ಯ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಬೇಬಿ ಕಾರ್ನ್ ಪಕೋಡ ನಮ್ಮ ಅಮ್ಮಂಗೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಬಿ ಕಾರ್ನ್ ಪಕೋಡ ಮಾಡೋದಕ್ಕೆ ಏನು ಮಾಡಬೇಕು? ಬೇಬಿ ಕಾರ್ನ ಕಿತ್ಕೋಬೇಕು. ಎಲ್ಲಿ ಕಿತ್ಕೋಬೇಕು? ಹೊಲ್ದಲ್ಲಿ ಕಿತ್ಕೋಬೇಕು. ಅಪ್ಪ ಬರಪ್ಪ ಇಲ್ಲ, ಆ ಕಡೆ ಒಂದು ಎರಡಾವೆ ಚೆನ್ನಾಗಿರೋ, ಅದೊಂದು ಆ ಕಡೆ ಒಂದು ಕಿತ್ಕೊಡಿ. ನಮ್ಮ ಡ್ಯಾಡಿಯವರು ಬಂದಿದ್ದಾರೆ ಕಾರ್ನ ಕಿತ್ಕೊಡೋಕ್ಕೆ. ಇದರಲ್ಲಿ ನಿಜವಾಗ್ಲೂ ಮಾಡ್ಬೋದಾ? ಚೆನ್ನಾಗಿರುತ್ತಾ? ಇದೆಲ್ಲ ಬೊಲ್ತೀತಾ? ಈ ಥರ ಎಳೆ ಬಿಚ್ಚಿ ನೋಡೋಣ. ಬಿಚ್ಚಿ ಓಪನ್ ಮಾಡಿ. ಚೆನ್ನಾಗಿದ್ರೆ ಇದರಲ್ಲೇ ಮಾಡಿ ಬಿಸಾಕ ಸಾಕೊಡಿ. ಅಷ್ಟೇ, ಇಷ್ಟೇ ಅಲ್ವಾ ಇರಬೇಕಾಗಿರೋದು? ಇಷ್ಟೇ ಇರಬೇಕಾಗಿರೋದು. ಈ ಥರನೇ ಇರಲಿ, ಇನ್ನು ಸ್ವಲ್ಪ ಬಲ್ತಿರಲಿ, ಪರವಾಗಿಲ್ಲ, ನಡೆಯುತ್ತೆ. ಇಷ್ಟೇ ಅಲ್ವಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಸಿಬೇಡಿ, ನಾವಿಲ್ಲಿ ಇಟ್ಟಿದ್ದೀವಿ ಜನಗಳನ್ನ, ಎಜುಕೇಟೆಡ್ ಜನಗಳನ್ನ ಇಟ್ಟಿದ್ದೀವಿ. ಎಜುಕೇಟೆಡಾ? ನಾನು ಇಟ್ಕೋಬೇಕಾ? ಕೊಡು. ಇವತ್ತು ಒಂದು ವ್ಲಾಗ್ ನಡೆಸೇ ಬಿಡೋಣ ಅಲ್ಲ ವಿರಾಜು? ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಮಾಡಿ. ಅಲ್ಲಿ ಇಸ್ಕತ್ತಾತಂತವ, ಸ್ವಲ್ಪ ದೊಡ್ಡದು ಕೊಡಪ್ಪ. ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ವಿಡಿಯೋ ಮಾಡಿ ಒಂದೇ ಟೇಕಲ್ಲಿ ಮಾಡಿಬಿಡ್ಬೇಕು, ಎಡಿಟಿಂಗ್ ಎಲ್ಲ ಇರಬಾರ್ದು. ಕೊಡಿ, ಸಾಕಂತೀರಾ? ಇದನ್ನೇ ಮಾಡೋಂಗೆ ಕೊಡಿ, ಹೆಂಗಾಗುತ್ತೆ. ಬೇಬಿ ಕಾರ್ನ್ ಪಕೋಡ, ಬೋಂಡ ಇಲ್ಲೆಲ್ಲ ಒಂದು ನೋಡ್ಬೇಕಲ್ಲಪ್ಪ. ಇದೇ ಥರದ ಬೋಂಡ ಕಾಣಬಹುದು. ನೋಡಿ, ತಿನ್ಬೇಕಾರೆ ಚೆನ್ನಾಗಿ ಏನಾದ್ರು ಇದ್ದರೆ ನಾನು ಹೇಳ್ತೀನಿ, ಬಿಡಿ ಸಾಕು ಅಂತ ನಾನು ಹೇಳ್ತೀನಿ ಅಲ್ವಾ? ಪಕೋಡಕ್ಕೋಸ್ಕರ ಕಾಯ್ತಾ ಇರೋ ಮೇಡಮ್ ಜಿ ಸ್ವಿಚ್ ಫೋನ್ ಮಾಡ್ಯಾಳ. ನಂಗೆ ಮಾಡಿದ್ಲು, ನಾನು ವ್ಲಾಗ್ ಮಾಡ್ತಿದ್ದೀನಿ ಕಣೆ ಇವತ್ತು, ಅದಕ್ಕೆ ಎತ್ತಲಿಲ್ಲ. ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಿಡೋಣ. ಇಟ್ಕೊಳ್ವ ಇಲ್ಲಿ. ಓ, ತುಂಬ ಕಷ್ಟಪಡ್ತಿದ್ಯಾ? ನಡಿ ಒಂಚೂರು ಕಿತ್ಕೊಂಬತ್ತೀನಿ. ಅಲ್ಲಿರೋದು ಕಿತ್ಕೊಬೇಕು, ಕೆಳಗಡೆ ಇರೋದು ಬೇಡ. ಹೆಂಗೆ ಸಾಧ್ಯ ನನ್ನಿಂದ? ಸಾಕು, ಇಷ್ಟು ಐಟಲ್ಲೇ ಇರಲಿ. ಇದೇ ಕಿತ್ಕೊಳ್ಳೋಣ. ಇದೆರಡು ಕಡ್ಡಿ ಕಿತ್ಕೊಂಡಿದ್ದೀನಿ, ಸಾಕಂತ ಅನಿಸುತ್ತೆ. ನೋಡೋಣ, ಫಸ್ಟ್ ತಲೆ ಕಟ್ತೀನಿ, ಏನಾಗುತ್ತೆ ನೋಡೋಣ. ಏಕೆ ಮೀನಮ್ಮ ಇವನ್ ಕೇಳ್ಕೊಟ್ಟಿದ್ದೀರಾ ಗೌಡನ ಕೈಲಿ? ಇಲ್ಲಿ ಬಾ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಸ್ವಲ್ಪ ಸೌಂಡ್ ಅನ್ನಿಸ್ಬೋದು. ವ್ಲಾಗ್ ಮಾಡ್ತಿದ್ದೀನಿ, ಏನಾದರೂ ಸ್ಪೆಷಲಾಗಿ ಮಾಡಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಬಿ ಕಾರ್ನಿಗೇನೋ ರೆಡಿ ಮಾಡ್ಕೊಂಡೆ, ಕಾರ್ನು ಸುಲ್ಸಿ ಇಟ್ಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೆ, ಅದನ್ನು ರೆಡಿ ಮಾಡಾಯಿತು. ಆಮೇಲೆ ನೆನಪಾಯಿತು ಕಡಲೆ ಹಿಟ್ಟಿಲ್ಲ ಅಂತ. ನಮ್ಮ ಮೊದಲೇ ರೊಟ್ಟಿ ಕೇಳಿದ್ರ, ಅದಕ್ಕೆ ತೆಗಿ ಬೇಬಿ ಕಾರ್ನಿಂದ ರೊಟ್ಟಿಗೆ ಶಿಫ್ಟ್ ಆದೆ. ಆಮೇಲೆ ಮಾಡಿದ್ರಾಯ್ತು ಕಾರ್ನ್ ಅಂತಂದ್ಬಿಟ್ಟು ರೊಟ್ಟಿ ಜೊತೆಗೆ ಗುಡ್ಗಾರ ಮಾಡಿ ಕೊಡ್ತಾಯಿದ್ದೀನಿ. ಏನು ಮಾಡ, ಕಡಲೆ ಹಿಟ್ಟು ತರಿಸ್ಬೇಕು ಅಂಗಡಿನಲ್ಲೇ. ಮೊದಲೇ ಗೊತ್ತಿದ್ದಿದ್ರೆ ದುಡ್ಡಲ್ಲಿ ತರಿಸ್ಕೊಡ್ತಿದ್ದೆ. ಇವಾಗ ಹಿಂಗಾಯ್ತು, ಹಸುವಾಗಿತ್ತಂತ ಅವರಿಗೆ, ಅದಕ್ಕೆ ರೊಟ್ಟಿ ತಿಂತಿದ್ದಾರೆ.
ನಮ್ಮ ಅಜ್ಜಿ ಕರ ಬಿಡ್ಕೊಂಬರಕ್ಕೆ ಹೋಯ್ತೈತೆ. ಇನ್ನೊಂದು ಎರಡು ರೊಟ್ಟಿ ಇದೆ, ಒತ್ತೋಯ್ತು. ಹಾಂ, ಬೇಯಿಸ್ಬೇಕು. ಇಲ್ಲಿ ಒಂದಿದೆ, ಇಲ್ಲೊಂದು ಇದೆ, ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ತಾತ ಕರ ಬಿಡಕ್ಕೆ ಕರೀತು. ಅದಕ್ಕೆ ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ನನ್ನ ಕೊಟ್ಟು ಹೋಯ್ತು. ನಾನಿಲ್ಲಿ ಕ್ಯಾಮ್ರಾ ಮರೆ ಆಯಿತು. ಕರ ಬಿಡಕ್ಕೆ ಬಿಡ್ತು, ರೊಟ್ಟಿ ತಟ್ಟಕ್ಕೆ ಬಿಡ್ತಾಯಿಲ್ಲ, ಅದೊಂದು ಬೇಯಿಸಕ್ಕೂ ಬಿಡ್ತಾಯಿಲ್ಲ. ಈ ಲೈಟ್ ನೋಡಬೇಕು. ಹಾಂ, ಆ ಲೈಟ್ ಕಿತ್ತು ಬಿಸಾಕಬೇಕು ನಾನು ಅಂತ ಹೇಳು. ಏನು ಹೇಳ್ತೀಯಾ? ಹೇಳು ಮಗಳೇ, ಏನು ಹೇಳ್ತೀಯಾ? ಬೇಯಿಸ್ಬಿಟ್ಟು ಆಮೇಲೆ ಸಿಗ್ತೀವಿನೋ. ಇವಳು ಎತ್ಕೊಂಡು ರೊಟ್ಟಿ ಬೇಯಿಸಕ್ಕೆ ಹೋಗಿ ನೋಡಿ, ಅರ್ಧ ಹೋಯ್ತು, ಅರ್ಧ ಕಿತ್ತೋಯ್ತು, ಇನ್ನರ್ಧ ಇನ್ನೇನು ಆಗೋಯ್ತು. ಇವಳಿಲ್ಲಿ ಸಾರು ಸಾಕೋಳು ಹಸಿಟ್ಟೆಲ್ಲ. ಕಷ್ಟ ಐತೆ ಇವಳ ಜೊತೆ, ನನ್ನ ಜೀವನ ಕಷ್ಟ ಐತೆ. ಆಯ್ತಲ್ಲ ನನಗೆ ಮಿಲಿ, ನನಗೆ ಆಯ್ತಿಲ್ಲ. ನಂಗೆ ಡೈವರ್ಸ್ ಕೊಡು ನೀನು. ಡೈವರ್ಸ್ ಕೊಡು ನೀನು ನನಗೆ ನೀನು ಕೊಟ್ಟು ಜೀವನ ಮಾಡೋಕ್ಕಾಗ್ತಿಲ್ಲ. ಡೈವರ್ಸ್ ಕೊಡು, ಮುತ್ತು ಕೊಡ್ತಾಳೆ. ನಾನು ಯಾರ್ಯಾರ ಜೊತೆ ಜೀವನ ಮಾಡೋದು? ಈ ಮಿಲಿ ಕುಟೆ ಆಯ್ತಲ್ಲ ಅಂದರೆ ತಡಿ, ಇನ್ನೊಬ್ರವ್ರಿ ಮೀನು ನೋಡಿ ಹೆಂಗೆ ಆಡ್ತಾಳೆ ಅಂದರೆ ಒಂದು ಹೆಜ್ಜೆ ಮುಂದಿಡಕ್ಬಿಟ್ರೆ ಹೆಂಗೆ ನಾಯಿ ಆಡ್ದಂಗೆ ಆಡ್ತಾಳೆ. ಬಿಡೆ, ಅಯ್ಯೋ ಅಯ್ಯೋ ಅಯ್ಯೋ, ನಾ ಬಿದ್ದಾಯ್ತೀನಿ. ಸನ್ಸೆಟ್ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ? ಸೂರ್ಯ ಮುಳುಗ್ತಾ ಇರೋ ಸಮಯ ತುಂಬ ಚೆನ್ನಾಗಿದೆ. ಮೀನು ಎಲ್ಲ ಕೋಲಿಲ್ಲ ವಿರಾಜ್, ಕೋಲ್ ತಾಂಬ ವಿರಾಜ್, ಕೋಲ್ ತಾಂಬ, ಅವಳಿಗೆ ಒಂದು ಕೋಲ್ ತಾಂಬ. ಸುಮ್ಮನೆ ಹಂಗೆ ಆಡ್ತಾಳೆ ನೋಡಿ, ಅಲ್ಲಿ ವಾಕ್ ಮಾಡಿದರೆ ಸರಿ ಹೋಯ್ತಾಳೆ. ಒಂದು ಸ್ವಲ್ಪ ವಾಕಿಂಗ್ ಮಾಡಿ, ಅವಳಿಗೂ ವಾಕಿಂಗ್ ಮಾಡಿಸಿ, ಅವಳಿಗೆ ಎಂಥ ಗಪ್ ಕೆಲಸ ಕಲ್ತಾಳೆ ಗೊತ್ತಾ? ಸಗಣಿ ತಿಂದದು ಈ ಥರ ಕರ್ಕೊಂಡು ಹೋದರೆ ಖುಷಿಯ. ಸಗಣಿ ಗಲೀಜು ಎಲ್ಲ ತಿಂತಾಳೆ, ಅದಕ್ಕೆ ಕಟ್ಟಾಕದವಳನ್ನ. ಏನು ಗೊತ್ತಾ, ಸಿಟಿಲಾದರೆ ಹೊರಗಡೆ ಬಿಡಲ್ಲ, ಸರಿ ಹೋಗ್ಬಿಡುತ್ತೆ. ಎಲ್ಲೋದ್ರೂ ಗಲೀಜು ಇರಲ್ಲ ಜಾಸ್ತಿ. ಇಲ್ಲಿ ಮನೆ ಮುಂದೆನೇ ಸಗಣಿ ಎಲ್ಲ ತಿಂತಾಳೆ. ಅದರಲ್ಲೂ ಒಣಗಿರೋದು, ಕ್ರಿಸ್ಪಿ ಆಗಿರೋದು ನೋಡ್ತಾಳೆ. ಕ್ರಿಸ್ಪಿ ಸಗಣಿ ಹುಡುಕ್ತಾಳೆ. ಇಲ್ಲಿ ಖುಷಿ. ಅಕ್ಕಿ ನೋಡ, ಅಲ್ಲಿ ಎಲ್ಲೋಯ್ತು ಅಕ್ಕಿ, ಅಲ್ಲಿ ಹೋಯ್ತಾ? ಅಲ್ಲಿ ಅಕ್ಕಿ ಹೋಯ್ತು. ಅಕ್ಕಿ ನನ್ನ ಮಗಳಿಗೆ ಅಕ್ಕಿ ಅಂದರೆ ಭಾರಿ ಇಷ್ಟ. ಇಲ್ಲಿ ಪವನಕ್ಕಿ, ಪವನಕ್ಕಿ ನೋಡಲ್ಲಿ ಮೇಲೆ, ಅಲ್ಲಿ ಪವನಕ್ಕಿ ನೋಡಿ ಹೆಂಗೆ ನೋಡ್ತಾಳೆ. ಪವನಕ್ಕಿ ಅಂದರೆ ನೋಡ್ತಾಳೆ. ಮೀನು ಎಷ್ಟು ಹಿಂಸೆ ಇಕ್ಕದ್ ನೀನು ಮೀನಮ್ಮ. ಕಟ್ಟಿ ಅವಳಿಗೆ ಕಾಲೆಲ್ಲ ಗಂಟಾಕಂಗಾಗ್ಬಿಡುತ್ತೆ. ಅದಕ್ಕೆ ಬರ್ತಾಳೆ. ಬೇಡ, ಅಲ್ಲೇನೋ ಹುಡುಕ್ತಾವಳೆ. ಯಪ್ಪ, ಇವಳಿಲ್ಲಿ ಎಳ್ದಾಡ. ಮೀನು ಹಿಡ್ಕಂಬ. ಮೀನು ಏನು ಮಾಡ್ತಾಳೆ ಗೊತ್ತಾ? ವಿರಾಜಂದ ಪ್ಯಾಂಟ್ ಎಳಿಯೋದು. ಅವ್ನ ಪ್ಯಾಂಟ್ ಬೇರೆ ಲೂಸ್ ಆಯ್ತಾ, ಉದ್ರಿ ಹೋಯ್ತೈತೆ ನೋಡಿ, ಹೇಳ್ಕೊತಾನೆ. ಪ್ಯಾಂಟ್ ಎಳಿತಾಳೆ ಅವಳು. ಲಕ್ಕಿ ಅಲ್ಲಿ ಹೋಯ್ತೈತಿ. ಟಾಟಾ ಮಾಡು ಅಕ್ಕಿ. ಚಿಕ್ಕಿ ರಾಮನನ್ನ ಅಂತ ಇದೆಲ್ಲ ಗೊತ್ತಾ? 5ನೇ ಕ್ಲಾಸ್. ನಮ್ಮ ಅಣ್ಣಂತ ಕ್ಯಾಮ್ರಾ ಐತೆ. ಹೌದಾ? ತೆಗಿಯೋದು. ತೆಗಿಸ್ಕೊಂಡು ಫೋಟೋ ಬರೋದಿಲ್ಲ. ಮತ್ತಿನ್ನೇನು ಬರುತ್ತೆ? ಬರೀ ಫೋಟೋ ತೆಗಿಯೋದು ಅಷ್ಟೇ. ಫೋಟೋ ಅಂಟಿಸಿರ್ತಾರಲ್ಲ, ಅದು ಮಾತ್ರ ಬರೋದಿಲ್ಲ. ಸುಮ್ಮನೆ ಫೋಟೋ ತೆಗಿಯೋದು. ಬೀಳಿಸ್ತಾಳೆ, ಫೋನ್ ಬೀಳಿಸ್ತಾಳೆ. ಕೊಡಿ. ನಮ್ಮ ಅಮ್ಮ ಕರೀತಾಳೆ. ಇದ್ದಿದ್ದೆ 3-4 ಕಾರ್ನು. ಅದರಲ್ಲಿ ನಮ್ಮ ಮೀನು 2 ಕಚ್ಚಿ ತಿಂದ್ಬಿಟ್ಟವಳೆ. ಒಂದು ಫುಲ್ ತಿಂದವಳೆ, ಇನ್ನೊಂದು ಅರ್ಧ ಕಚ್ಚಿಬಿಟ್ಟವಳೆ. ಈಗ ಸದ್ಯಕ್ಕೆ ಇದೊಂದು ಕತ್ಲೆ ಆಗ್ತಿದೆಯಲ್ಲ, ಇದೊಂದು 3, ಇಲ್ಲೊಂದು, ಇಷ್ಟನ್ನೇ ಕುಯ್ಕೊಂಡು ಸ್ವಲ್ಪನೇ ಮಾಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ನೋಡೋಣ, ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಕುಯ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ. ಚಿಕ್ಕದೊಂದು ಲೋಟ ತಗೊಂಡಿದ್ದೀನಿ ಕಡಲೆ ಹಿಟ್ಟು. ಒಂದು ಲೋಟ ಫುಲ್ ಕಡಲೆ ಹಿಟ್ಟು ಹಾಕ್ತೀನಿ. ನೋಡೋಣ ಆಮೇಲೆ.
ಸದ್ಯಕ್ಕೆ ಇಷ್ಟಿರಲಿ. ನಾನು ಏನು ಇಟ್ಕೊಂಡಿಲ್ಲ, ಹಾಗೆ ತಗೊಂಡು ಮಾಡೋಣ ಅಂತ. ಎಷ್ಟು ಜನ ಆಗಲಿ, ಎಷ್ಟು ಜೋಜ ಮಾಡ್ತಾರೆ, ನನಗೆ ಆಗೋದಿಲ್ಲ. ಮತ್ತು ಒಂದು ಲೋಟ ಅಕ್ಕಿ ಹಿಟ್ಟು, ಇನ್ನೂ ಒಂದು ಲೋಟ ಇಲ್ಲ, ಅದು ಮುಕ್ಕಾಲಿದೆ. ಆಯಿತಾ? ಅದಾದಮೇಲೆ ಏನು ವಿರಾಜು, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಮ್ಮಮ್ಮ ಇಲ್ಲೇ ಮಾಡಿಟ್ಟಿದ್ದೆ. ತರ್ತರಿ ಇದೆ, ನಡೆಯುತ್ತೆ. ಆ ಥರ ತಿಂದಿದ್ದೆ. ಇನ್ನು ಸ್ವಲ್ಪ ಹಾಕೋದು, ಇನ್ನು ಸ್ವಲ್ಪ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸಿಕ್ಬಿಟ್ರೆ ಸಿಕ್ಕಿದ್ರೆ ಏನು ಮಾಡೋದು, ತಿನ್ನೋದು ಅಲ್ಲ ವಿರಾಜು? ಇನ್ನೇನು ಬೇಕಾ? ಉಪ್ಪು, ಪುಡಿ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಕಾ? ಉಪ್ಪು ಏನಾದರೂ ಹೇಳು. ಸಾಕು. ಸ್ವಲ್ಪ ಜೀರಿಗೆ, ಇದು ನನ್ನ ರೆಸಿಪಿ. ಸ್ವಲ್ಪ ಸಾಕು. ಯಾರು ಏನು ಅಂದ್ಕೊಂಬೇಡಿ ಆಯಿತಾ? ಆಮೇಲೆ ಸ್ವಲ್ಪ ಸೋಡಾ ಹಾಕ್ತೀವಿ. ಸ್ವಲ್ಪ ಸಾಕು. ಸ್ವಲ್ಪ ಸಾಕು. ಆಮೇಲೆ ಇನ್ನೇನು? ಈ ಸಾಂಬಾರು ಪುಡಿ, ಖಾರ ಪುಡಿ, ಖಾರ ಪುಡಿ ಸ್ವಲ್ಪ ಸ್ವಲ್ಪ ಖಾರ ಬಲ್ವಾ? ಸಾಕು. ಸ್ವಲ್ಪ ಜಾಸ್ತಿ ಇದೆ. ನಮ್ಮನೆ ಖಾರ ಪುಡಿ ಸಕ್ಕತ್ ಖಾರ. ಎಷ್ಟು ನೀನು ಹಾಕಬೇಕು? ಸ್ವಲ್ಪ ಸಿಗುತ್ತೆ ಬಾಕಿ ನೀರು ಇಟ್ಕೊಂಡಿದ್ದೀವಿ ಅಂತ. ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಡ, ಇದು ಬೇಡವಾ? ಬೇಡ, ಇವೇ ಜಾಸ್ತಿ ಆದ್ರೂ ಅನ್ನಿಸ್ತು. ಏನು ಮಾಡೋಕ್ಕೆ? ಅಲ್ಲಿ ಮರೆ ಆಯ್ತಿದ್ಯಾ? ಏನು ಮಾಡೋಕ್ಕೆ? ಏನೋ ಮಾಡೋಣ ಅಂತ ನೋಡೋಣ, ಏನೇನು ಮಾಡೋಕ್ಕಾಗುತ್ತೆ. ಹಿಟ್ಟೆ ಜಾಸ್ತಿ ಆಯ್ತು ಅನಿಸ್ತೈತಲ್ಲ, ಇನ್ನೇನು ಮತ್ತೆ ಅಷ್ಟೊಂದು ತಗೊಂಡ್ರಿ ಅಲ್ಲ ವಿರಾಜು? ಒಂದು ಹೆಲ್ಪ್ ಮಾಡ್ತೀಯಾ? ಅಲ್ಲಿ ಬಾಣಲಿ ತಗೊಡ ಮೇಲ್ಗಡೆ ಎಣ್ಣೆ ಕಾಯಿಸಿಡೋಣ. ಎಣ್ಣೆ ಕಾಯಿಕೆ ಯಾರು? ಬಾಣಲಿ ಬಾಣಲಿ. ಕಾರ್ನ್ ಪಕೋಡ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪೆ ಮರ್ತೋಯ್ತಲ್ಲ. ಬಾಣಲಿ ಇದು ಮೇಬಿ ಇದು ಕನ್ಸಿಸ್ಟೆನ್ಸಿ ಬಜ್ಜಿಗೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಲಿಸ್ತಿದ್ದೀನಿ ಮಾತಾಡ್ಕೊಂಡು. ನೋಡಿ ಈ ರಿಂಗ್ ಲೈಟು ತುಂಬ ಸಲ ಬಿದ್ದು ಹೋಗೈತೆ. ನಮ್ಮ ಬೆಕ್ಕು ಎಲ್ಲ ಕೆರೆದಾಕ್ಬಿಟ್ಟೈತೆ. ಅದು ಇದು ಅದು ಹಾಕ್ತೀವಲ್ಲ ಕ್ಯಾಪು, ನನ್ನ ಫೋನು ಎಲ್ಲ ಕೆಳಗಡೆ ಬಿದ್ದೋಯ್ತು. ಸದ್ಯಕ್ಕೆ ಫೋನ್ಗೇನೂ ಆಗಿಲ್ಲ. ಜೀವ ಡಗ್ ಅಂದ್ಬಿಡ್ತಂಗೆ ಇಲ್ಲಿ ಮಕನೇ ಮುರ್ಕ ಬಿದ್ದೋಗ್ಬಿಟ್ಟೈತೆ. ಈಗೇನು ಮಾಡೋಕ್ಕಾಗಲ್ಲ, ಹೀಗೆ ತೋರಿಸ್ತೀನಿ. ಏನು ಮಾಡ್ತೀನಿ, ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು, ಕಾಣಿಸಲ್ಲ, ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸಿ ಇಟ್ಟಿರೋ ಮಗ ನಾವೆಲ್ಲ ನೋಡ್ತೀನಿ. ಬೇಯಿಸಿ ಆಮೇಲೆ ಯಾವ ಥರ ಬರುತ್ತೆ ನೋಡ್ತೀನಿ. ನೋಡ್ಬಿಟ್ಟು ನಿಮಗೆ ತೋರಿಸ್ತೀನಿ, ಟೇಸ್ಟ್ನೂ ತೋರಿಸ್ತೀನಿ ಅಲ್ಲ ಮಗನೇ? ಏನಾದರೂ ಹೇಳು, ಏನಾದರೂ ಹೇಳು. ಟೇಸ್ಟ್ ತೋರಿಸ್ತೀವಿ. ವೆಯ್ಟ್ ಆ್ಯಂಡ್ ವಾಚ್. ವೆಯ್ಟ್ ಆ್ಯಂಡ್ ವಾಚ್. ನಾನಿವಾಗ ಒಂದು 4 ತೆಗ್ದಿದ್ದೀನಿ ಆಯಿತಾ? ಸ್ಟವ್ ಆಫ್ ಮಾಡ್ತೀನಿ. ಅದು ಹೆಂಗಿದೆ, ಒಂದು ನಿಮಿಷ, ಹೆಂಗಿದೆ ಟೇಸ್ಟು ಕೇಳಿಬಿಟ್ಟು ಚೆನ್ನಾಗೈತೆ ಅಂದರೆ ಮುಂದುವರ್ಸೋಣ, ಇಲ್ಲ ಅಂದರೆ ಬೇಡ ಅಂತಂದ್ಬಿಟ್ಟು ಈ 4ನ ಟೇಸ್ಟಿಗೆ ತಗೋಗ್ತಿದ್ದೀನಿ. ಎಲ್ರಿಗೂ ಒಂದೊಂದು 4 ಚೆನ್ನಾಗಿದೆ. ಹಾಂ, ಒಂದು ಟೇಸ್ಟ್ ನೋಡಿ. ಅವೆಲ್ಲ ತಗೊಳ್ಳಿ ಬೇಗ, ಪಟ ಪಟನ್ ಟೇಸ್ಟ್ ನೋಡಿ. ಇದೆಲ್ಲ ಮಾಡ್ಕೋಬಿಡ. ಸರಿ ತಾಳಿ ತಾಳಮ್ಮ, ತಾಳಿ ಬೇಗ. ತೆಗ್ದಾಗ ಮಗ ತೆಗ್ದಾಗ ತಿಂತಾಳಿ. ತಾಳ ವಿರಾಜು. ಅಪ್ಪ
ಚೆನ್ನಾಯ್ತಾ ನೋಡಿ ಹೆಂಗೈತೆ ಚೆನ್ನಾಯ್ತಾ ಮಾಡ್ಬೋದಾ ಮುಂದಕ್ಕೆ ಉಪ್ಪು ಖಾರ ಹುಳಿ ಹುಳಿ ಹಾಕಿ ಚೆನ್ನಾಯ್ತಾ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ತೈತೆ ಬಿಸಿ ಬಿಸಿ ಚೆನ್ನಾಗೈತೆ ಹೆಂಗೈತಪ್ಪ ಮಾಡ್ಲಾ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು ಇವಾಗ ಹೊಡಿಯೋಕ್ಕಲ್ಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನಿಧಾನಕ್ಕೆ ಬೇಯಿಸ್ತೀನಿ ತಾಳೆ ಇನ್ನು ಸ್ವಲ್ಪ ಏನಂದರೆ ನಾನು ದಪ್ಪ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಅದನ್ನು ಇನ್ನು ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕಿತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇವಾಗ ನಾನೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಸಣ್ಣ ಮಾಡ್ಕೊಳಕ್ಕಾಗಲ್ಲ ನಿಜವಾಗ್ಲೂ ಚೆನ್ನಾಗೈತೆ ಸಗದಾಗೈತೆ ಗೋಬಿ ಥರ ಫ್ರೈ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡು ತಿನ್ನೋಕೆ ಇನ್ನೂ ಚೆನ್ನಾಗೈತೆ ಎಣ್ಣೆ ಕದ್ದು ಎಕ್ಸ್ಟ್ರಾ ಬೆಣ್ಣೆ ಕೊಟ್ಟು ಬೆಂಕಿ ಐತೆ ಇನ್ನು ಸ್ವಲ್ಪ ಬೇಯಿಸ್ಬೇಕೀಗ ಬೇಯಿಸ್ಕೊಂಡು ನಾವು ತಿಂತೀವಿ ಇವತ್ತಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ಮನೆಯಲ್ಲೇ ಕುತ್ಕೊಂಡು ಬೈಕೋಬೇಡಿ ನಮ್ಮೂರಲ್ಲಿ ನೋಡಿದವರು ಆಮೇಲೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್